ರಾಜ್ಯದಲ್ಲಿ ಮಳೆಯ ಅಭಾವ ಹಿನ್ನೆಲೆ ಆಡಂಬರದ ಬದಲು ಅರ್ಥಪೂರ್ಣ ಹುಟ್ಟುಹಬ್ಬ ಆಚರಣೆಗೆ ಬಿಜೆಪಿ ನಾಯಕರಾದ ಕೆ ಕರಿಯಪ್ಪ ಅವರ ಅಭಿಮಾನಿಗಳು ನಿರ್ಧಾರ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾಗಿರುವುದು ಕೆ ಕರಿಯಪ್ಪನವರು. ಅವರ ಅಭಿಮಾನಿಗಳು ಇದೀಗ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಅದ್ಧೂರಿಯಾಗಿ ಮಾಡೋದಕ್ಕಿಂತ ಅರ್ಥಪೂರ್ಣವಾಗಿ ಎಲ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮಳೆಗಾಗಿ ಮಹಾವರುಣಯಾಗ ನಡೆಸೋದಕ್ಕೆ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ. ರಾಯಚೂರಿನ ಸಿಂಧನೂರಿನಲ್ಲಿ ಕೆ ಕರಿಯಪ್ಪ ಅಭಿಮಾನಿ ಬಳಗ ಮಹಾವರುಣಯಾಗ ಸೇರಿದಂತೆ ಅನೇಕ ಸಾಮಾಜಿಕ ಕಾರ್ಯ ನಡೆಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರೋದು. ಇದೇ ವೇಳೆ 1,000 ಜನರಿಗೆ 5 ಲಕ್ಷ ಮೌಲ್ಯದ ಅಪಘಾತ ವಿಮೆಯ ಬಾಂಡ್ ಸಹ ವಿತರಣೆಯನ್ನು ಮಾಡಲಿದ್ದಾರೆ. ಅಪಘಾತ ವಿಮೆಯ ಸಂಪೂರ್ಣ ಹಣವನ್ನು ಕೆ ಕರಿಯಪ್ಪ ಅವರೇ ತುಂಬಿದ್ದಾರೆ. ಅಲ್ಲದೆ ದಿನಪತ್ರಿಕೆ ಹಂಚುವವರಿಗೆ ಉಚಿತ ಸೈಕಲ್ ವಿತರಣೆ, ಬೃಹತ್ ರಕ್ತದಾನ ಶಿಬಿರ, ಈ ರೀತಿಯಾಗಿ ಜನರಿಗೆ ಅನುಕೂಲ ಆಗೋ ಥರದ್ದು, ಸಮಾಜಕ್ಕೆ ಅನುಕೂಲ ಆಗೋ ಥರದ್ದೊಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ. ಕೆ ಕರಿಯಪ್ಪ ಅವರ ಸಾಮಾಜಿಕ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಜನತೆ ಕೂಡ ಇದೀಗ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರೆ ಈ ಥರ ಜನಪ್ರತಿನಿಧಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕರಿಯಪ್ಪಣ್ಣವ್ರ ಹುಟ್ಟುಹಬ್ಬದ ಅಂಗವಾಗಿ 60ನೇ ವರ್ಷ. 60 ವರ್ಷ ಅಂದರೆ ನಿಮಗೆ ಗೊತ್ತಿಲ್ಲ, ಷಷ್ಠಿ ಪೂರ್ತಿ. ಆ್ಯಕ್ಚುಲಿ ಅಭಿಮಾನಿಗಳೆಲ್ಲ ಹುಟ್ಟುಹಬ್ಬ ಮಾಡೋವಂತ ಹೋಗಿದ್ವು ಅವ್ರ ಹತ್ರ. ಅವ್ರೇನಂದ್ರೆ, ಇಲ್ಲ ಮಳೆ ಇಲ್ಲ, ಓದ್ ಬೆಳೆ ಇಲ್ಲ, ಈ ಬೆಳೆ ನೀರಿಲ್ಲ, ರೈತರು ತುಂಬ ಕಷ್ಟದಲ್ಲಿದ್ದಾರೆ, ಯಾಕೆ ನಾವು ಸಂಭ್ರಮ ಮಾಡಬಾರ್ದು ಅಂದರು. ಇಲ್ಲಣ್ಣ, ಮಾಡಲೇಬೇಕು, ಒಳ್ಳೆ ಕಾರ್ಯ ಮಾಡಬೇಕು, ಬರ್ತಡೇ 60ನೇ ವರ್ಷ, 60 ವರ್ಷ ಮತ್ತೆ ತಿರುಗಿ ಬರಲ್ಲ ನಿಮಗೆ, ಷಷ್ಠಿ ಪೂರ್ತಿ ಅಂತಾರೆ, ನಿಮಗೆ ಗೊತ್ತಲ್ಲ. ಹಂಗಾಗಿ ಅಂದಿದ್ವಿ. ಹಂಗಾದ್ರೆ ಮಳೆ ಇಲ್ಲ, ರೈತರಿಗೆ ಅನುಕೂಲ ಆಗಂತ ಮಳೆ ಇಲ್ಲ, ವರುಣಯಾಗ ಮಾಡಮ್ಮ ಅಂತ ಅವ್ರು ಅಂದಿದ್ರು. ಆಯಿತು, ಒಳ್ಳೆ ಕಾರ್ಯ. ಹಾಗೆ ಸಾಮಾಜಿಕ ಕಾರ್ಯಕ್ರಮಗಳು ಮಾಡಬಂದರು. ವರುಣಯಾಗನೇ ಭಾಳ ದೊಡ್ಡದಾಗಿ ಮಾಡ್ಬೇಕಂತೇಳಿ ಹಮ್ಮಿಕೊಂಡಿದ್ವಿ ಈಗ ಅವ್ರ ಬರ್ತಡೇ ಅಂಗವಾಗಿ. ಆಮೇಲೆ ರಕ್ತದಾನ ಶಿಬಿರ ಇಟ್ಕೊಂಡಿದ್ದೀವಿ. ಪರಿಸರ ಸಂರಕ್ಷಣೆಗಾಗಿ ಗಿಡ ನೆಡುವ ಕಾರ್ಯಕ್ರಮ ಹಾಗೂ ಒಂದು 2,000 ಗಿಡ ವಿತರಣೆ. ಅದು ಇನ್ಸೂರೆನ್ಸ್ ಮಾಡಿಸ್ತಾ ಇದ್ದಾರೆ. 1,000 ಜನಕ್ಕೆ 5 ಲಕ್ಷ ರೂಪಾಯಿ ವಿಮಾ ಮಾಡಿಸ್ತಾ ಇದ್ದಾರೆ. ಆಲ್ರೆಡಿ ಮಾಡಿಸಿದ್ದಾರೆ. ಈಗ ಬಾಂಡ್ ವಿತರಣೆ ಇದೆ ಈ ಕಾರ್ಯಕ್ರಮದಲ್ಲಿ 3 ವರ್ಷದವರೆಗೂ. 3 ಇಯರ್ಸಿಗೆ ಒಂದೇ ಸಲ ಪ್ರೀಮಿಯಂ ಕಟ್ಟಿ 1,000 ಜನರಿಗೆ ಮಾಡಿಸಿದ್ದಾರೆ. ಸಾಮಾಜಿಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಆಮೇಲೆ ಇವು ಪೇಪರ್ ವಿತರಣೆ ಮಾಡಿ ಓದುತ್ತಿರೋ ಯುವಕರಿಗೆ ಸೈಕಲ್ ವಿತರಣೆ ಇದೆ. ಇಷ್ಟೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ಕರಿಯಪ್ಪಣ್ಣವ್ರ ಹುಟ್ಟುಹಬ್ಬದ ಅಂಗವಾಗಿ 60ನೇ ವರ್ಷ. 60 ವರ್ಷ ಅಂದರೆ ನಿಮಗೆ ಗೊತ್ತಿಲ್ಲ, ಷಷ್ಠಿ ಪೂರ್ತಿ. ಆ್ಯಕ್ಚುಲಿ ಅಭಿಮಾನಿಗಳೆಲ್ಲ ಹುಟ್ಟುಹಬ್ಬ ಮಾಡೋವಂತ ಹೋಗಿದ್ವು ಅವ್ರ ಹತ್ರ. ಅವ್ರೇನಂದ್ರೆ, ಇಲ್ಲ ಮಳೆ ಇಲ್ಲ, ಓದ್ ಬೆಳೆ ಇಲ್ಲ, ಈ ಬೆಳೆ ನೀರಿಲ್ಲ, ರೈತರು ತುಂಬ ಕಷ್ಟದಲ್ಲಿದ್ದಾರೆ, ಯಾಕೆ ನಾವು ಸಂಭ್ರಮ ಮಾಡಬಾರ್ದು ಅಂದರು. ಇಲ್ಲಣ್ಣ, ಮಾಡಲೇಬೇಕು, ಒಳ್ಳೆ ಕಾರ್ಯ ಮಾಡಬೇಕು, ಬರ್ತಡೇ 60ನೇ ವರ್ಷ, 60 ವರ್ಷ ಮತ್ತೆ ತಿರುಗಿ ಬರಲ್ಲ ನಿಮಗೆ, ಷಷ್ಠಿ ಪೂರ್ತಿ ಅಂತಾರೆ, ನಿಮಗೆ ಗೊತ್ತಲ್ಲ. ಹಂಗಾಗಿ ಅಂದಿದ್ವಿ. ಹಂಗಾದ್ರೆ ಮಳೆ ಇಲ್ಲ, ರೈತರಿಗೆ ಅನುಕೂಲ ಆಗಂತ ಮಳೆ ಇಲ್ಲ, ವರುಣಯಾಗ ಮಾಡಮ್ಮ ಅಂತ ಅವ್ರು ಅಂದಿದ್ರು. ಆಯಿತು, ಒಳ್ಳೆ ಕಾರ್ಯ. ಹಾಗೆ ಸಾಮಾಜಿಕ ಕಾರ್ಯಕ್ರಮಗಳು ಮಾಡಬಂದರು. ಇದು ನಾಳೆ 17 ತಾರೀಕು ಪ್ರಾರಂಭ ಆಗ್ತಾ ಇದೆ. 18ನೇ ತಾರೀಕು ಮಧ್ಯಾಹ್ನ ತನಕ ಕೂಡ ವರುಣಯಾಗ ನಡೀತಾ ಇದೆ. ಇದು ಬಹಳಷ್ಟು ವಿಶೇಷವಾದಂತಹ ಯಾಗ. ಈ ಯಾಗದಲ್ಲಿ ಬಹಳಷ್ಟು ಸಮಿತಿಗಳು, ನವಗ್ರಹ ಸಮಿತಿಗಳು, ನವಧಾನ್ಯಗಳು ಮತ್ತು ತುಪ್ಪ ಇತ್ಯಾದಿ ಪದಾರ್ಥಗಳಿಂದ ಬರುವಂತಹ ಹೊಗೆ ಏನಿರುತ್ತೆ, ಇದೆಲ್ಲ ಕೂಡ ಮೇಘಗಳಲ್ಲಿ ಸೇರಿ ಆ ಮೇಘಗಳೆಲ್ಲ ಕರಗಿ ವರುಣ ಭೂಮಿ ಮೇಲೆ ಬರೋಕ್ಕೆ ಸಾಧ್ಯತೆ ಆಗುತ್ತೆ. ಈ ವರುಣಯಾಗದಲ್ಲಿ ಬಹಳಷ್ಟು ವಿಶೇಷವಾಗಿ ನೀರಲ್ಲಿ ಕುಂತು ಜಪವನ್ನು ಮಾಡಿ, ಆಮೇಲೆ ವರುಣ ಜಪ ನಡೆಯುತ್ತೆ, ವರುಣ ಯಾಗ ಹೋಮ ನಡೆಯುತ್ತೆ. ಆಮೇಲೆ ಇತ್ಯಾದಿ ಕ್ರತುಗಳು, ಆದಿತ್ಯಾದ ನವಗ್ರಹ ಹವನಗಳು, ಆದಿತ್ಯಾದ ನವಗ್ರಹ ಆರಾಧನೆಗಳು, ಇತ್ಯಾದಿ ಮಂತ್ರಪಠನಗಳು ಇಲ್ಲಿ ಎಲ್ಲ ಸಮೇತ ನಾವು ಈ ವರುಣ ಹೋಮವನ್ನು ಖಂಡಿತ ಇದೆ. ನಾವು ಇಲ್ಲಿ ನಮ್ಮ ಸಿಂಧನೂರಲ್ಲಿ 2017 ಇಂತಹ ಒಂದು ಸಂಕಟ ಸಮಯ ಬಂತು. ಆ ಸಮಯದಲ್ಲಿ ಕೂಡ ಸಮೇತ ನಾವು ವರುಣಯಾಗವನ್ನು ಮಾಡಿದ್ದೀವಿ 2017. ಆ ಸಮಯದಲ್ಲಿ ನಮ್ಮ ತುಂಗಭದ್ರಾ ಜಲಾಶಯದಲ್ಲಿ ಸುಮಾರು ಒಂದು 10-15 TMCಗಿಂತ ಜಾಸ್ತಿ ನೀರಿಲ್ಲ. ಆ ಸಮಯದಲ್ಲಿ ನಾವು ವರುಣಯಾಗ ಮಾಡಿದಾಗ ಇಲ್ಲಿಂದ ನಾವು ಶಿವನ ಮೂರ್ತಿ ತಗೊಂಡು ತುಂಗಭದ್ರಾ ಜಲಾಶಯಕ್ಕೆ ಹೋಗಿ ಅಲ್ಲಿ ನಿಮಜ್ಜನೆ ಮಾಡಿ ಬಂದಾಗ ಒಂದು ಕೆಲವೇ ದಿನಗಳಲ್ಲಿ, ಒಂದು 15-20 ದಿನಗಳ ಒಳಗಡೆನೆ 105 TMC ನೀರು ತುಂಬ ಆಗಿದೆ. ಬೆಳೆಗೆಲ್ಲ ನೀರು ಸಿಕ್ಕಿದೆ. ರೈತರೆಲ್ಲ ಬಹಳಷ್ಟು ಖುಷಿಯಾಗಿ ಆಗಿದ್ದಾರೆ. ಇದು 2017 ಆಗಿದಂತಹ ಒಂದು ವಿಚಾರ. ಮತ್ತೆ ಈಗ